ಎಲ್ಲ ರೈತ ಮಿತ್ರರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ತಿಳಿದುಕೊಂಡು ಬರೋಣ. ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ ಸ್ನೇಹಿತರೆ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿ. ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ. ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಂದಿನ ಕರ್ನಾಟಕದ ಉಳ್ಳಾಗಡ್ಡಿಯ ಮಾರುಕಟ್ಟೆ ಬೆಲೆ ನೋಡೋದಾದರೆ, ಉಡುಪಿ ಮಾರುಕಟ್ಟೆಯಲ್ಲಿ ಬಂದು 1 ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬೆಲೆ ಬಂದು 3,000, ಮಧ್ಯಮ ಬೆಲೆ ಬಂದು 3,100, ಹಾಗೆ ಗರಿಷ್ಠ ಬೆಲೆ ಬಂದು 3,200 ರೂಪಾಯಿ 1 ಕ್ವಿಂಟಲ್ಗೆ ಉಡುಪಿಯಲ್ಲಿ ಮಾರ್ಕೆಟ್ನಲ್ಲಿ ಇದೆ ನೋಡಿ ರೇಟು. ಹಾಗೆ ಇನ್ನೊಂದು ಕರ್ನಾಟಕದ ಮಾರುಕಟ್ಟೆ ಆದಂಥ ಚಿಂತಾಮಣಿ ಬಂದು ಕೋಲಾರ ಜಿಲ್ಲೆಯ ಚಿಂತಾಮಣಿಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ ಕನಿಷ್ಠ ಬೆಲೆ ಬಂದು 2,000 ರೂಪಾಯಿದಿಂದ 3,000 ರೂಪಾಯಿ ತನಕ ಇದೆ ನೋಡಿ. ಗರಿಷ್ಠ ಬೆಲೆ ಬಂದು 3,000, ಕನಿಷ್ಠ ಬೆಲೆ 2,000, ಮಧ್ಯಮ ಬೆಲೆ 2,500 ರೂಪಾಯಿಯು ಚಿಂತಾಮಣಿಯಲ್ಲಿ ಇದೆ. ಹಾಗೆ ಕರ್ನಾಟಕದ ಇನ್ನೊಂದು ಮಾರುಕಟ್ಟೆ ಆದಂಥ ಶಿವಮೊಗ್ಗದಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ ಮಿನಿಮಮ್ ಪ್ರೈಸ್ ಒಂದು ಅಂದರೆ ಕನಿಷ್ಠ ಬೆಲೆ ಬಂದು 2,500 ರೂಪಾಯಿ, ಹಾಗೆ ಅತಿ ಹೆಚ್ಚು ಬೆಲೆ ಬಂದು 4,000 ರೂಪಾಯಿ, ಗರಿಷ್ಠ ಬೆಲೆ 4,000 ಆಗಿದೆ. ಮಧ್ಯಮ ಬೆಲೆ ಬಂದು 3,200 ರೂಪಾಯಿ 1 ಕ್ವಿಂಟಲ್ಗೆ ಶಿವಮೊಗ್ಗದಲ್ಲಿ ರೇಟು ಇದೆ ನೋಡಿ ರೈತರೇ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆದ್ದು. ಹಾಗೆ ಬಾಗಲಕೋಟೆಯಲ್ಲಿ ಬಂದು 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ 1,800 ರೂಪಾಯಿದಿಂದ 3,200 ರೂಪಾಯಿ ತನಕ ಇದೆ. 1,800ರಿಂದ 3,200 ರೂಪಾಯಿ ಬಾಗಲಕೋಟೆಯಲ್ಲಿ. ಹಾಗೆ ಬೆಳಗಾವಿನಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ 2,000 ರೂಪಾಯಿ ಹಿಡಿದು 2,500, ಹಾಗೆ 3,500 ರೂಪಾಯಿ ತನಕ ಇದೆ. ಬೆಳಗಾವಿನಲ್ಲಿ 2,000 ರೂಪಾಯಿದಿಂದ ಸ್ಟಾರ್ಟ್ ಆಗಿ 3,500 ಗರಿಷ್ಠ ಬೆಲೆ ಆಗಿದೆ. ಈಗ ರೇಟು ಬೆಳಗಾವಿನಲ್ಲಿ ದಿನ ಹೆಚ್ಚಾಗುತ್ತಿದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಬದಾಮಿಯಲ್ಲಿ ಬಂದು 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 2,000ದಿಂದ 3,500 ರೂಪಾಯಿ 1 ಕ್ವಿಂಟಲ್ಗೆ ಇದೆ. ಧಾರವಾಡದಲ್ಲಿ ಬಂದು 1,200 ರೂಪಾಯಿ ಕನಿಷ್ಠ ಬೆಲೆ ಆಗಿದೆ 1 ಕ್ವಿಂಟಲ್ಗೆ. 3,000 ರೂಪಾಯಿ ಧಾರವಾಡದಲ್ಲಿ ಗರಿಷ್ಠ ಬೆಲೆ ಆಗಿದೆ ರೈತರೇ. ಇದು ಇಂದಿನ ಕರ್ನಾಟಕದ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ. ಇನ್ನು ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿ ರೈತರೇ. ಹಾಗೆ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ರೈತರೇ.